ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾನು ಅಭಿನಂದನ್, ಆವಾಸ ಕ್ರಿಯೇಷನ್ಸಿಂದ. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಏನು ಸುಮಾರು ದಿನದಿಂದ ಎಲ್ಲ ಕನಸಿಟ್ಕೊಂಡಿದ್ದಂಥ ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ನ ಮೊದಲನೇ ದಿನ ಇವತ್ತಾಗಿತ್ತು. ಸುಮಾರು ಜನ ನೂರಾರು ಕಿಲೋಮೀಟರ್ಗಳಿಂದ ಊಟ ತಿಂಡಿ ಮಾಡದೆ ರಾತ್ರಿ ಟ್ರೈನು ಬಸ್ಸು ಹತ್ತಿ ಬಂದು ಇಳಿದು ಇಲ್ಲಿ ತಿಂಡಿ ಮುಖ ಎಲ್ಲ ತೊಳ್ಕೊಂಡು ಅಡ್ಮಿಷನ್ಗೆ ಅಂತ ನಿಮ್ಮ ಡಿಪಾರ್ಟ್ಮೆಂಟ್ ಹತ್ರ ಹೋದ್ರಿ. ಒಂದು ಸ್ವಲ್ಪ ಲೇಟಾಗಿ ಬಂದಿರ್ತಾರೆ. ಬಂದು ನಿಮ್ಮ ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಷನ್ ಮಾಡಿರ್ತಾರೆ. ಆಯಿತಾ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಫೀಸ್ ಕಟ್ಟೋಗಿ ಅಂತ ಕಳಿಸಿರ್ತಾರೆ. ಕೆಲವರು ಕಾಲೇಜ್ ಸಿಕ್ಕಿಲ್ಲ ಅಂತ ಓದಾಡ್ತಿದ್ರೆ, ನೀವೆಲ್ಲ ಫೀಸ್ ಕಟ್ಟಕ್ಕೆ ಹೋಗಿದ್ರಿ, ಬಟ್ ಅಲ್ಲಿ ಫೀಸು ಸರ್ವರ್ ಸರ್ವರ್ ಯಾವ್ದಾದಂತ ಬಂತು. ನನಗೆ ಗೊತ್ತಿತ್ತು ಮೊದಲೇ ದಿನ ಈ ಥರ ಈ ಸಲನೂ ಈಗ ಆಗುತ್ತೆ ಅಂತ. ದಿನ ಸಾಯೋರಿಗೆ ಅಳೋರು ಯಾರು ಅಂತಾರಲ್ಲ, ಆ ಥರ. ಆಯಿತಾ, ನಾವು 2-3 ವರ್ಷ ಆಯಿತು PG ಮುಗಿಸಿ. 1-2 ವಾರ ಅಳಿಸಿದ್ರು ನಮ್ಮನ್ನು. ಆಯಿತಾ, ಅವರು ಅದೇ ಮಾಡೋ ಕೆಲಸ ಮಾಡ್ತಾ ಇರ್ತಾರೆ. ಆಯಿತಾ, ವಿಷಯಕ್ಕೆ ಬರೋಕ್ಕಿಂತ ಮುಂಚೆ 1-2 ಮೇನ್ ಅಪ್ಡೇಟ್ಸ್ ಇದೆ, ಅದನ್ನು ಹೇಳ್ಬಿಡ್ತೀನಿ. ಏನು 100% ಇನ್ಫಾರ್ಮೇಷನ್ ಇಲ್ಲ. ಈಗ ಗೊತ್ತಿರೋ ಮಾಹಿತಿ ಪ್ರಕಾರ ಇವತ್ತಿರೋ ಅಡ್ಮಿಷನ್ ಸೋಮವಾರಕ್ಕೆ ಹೋಗಿದೆ, ಸೋಮವಾರ ಮಂಗಳವಾರಕ್ಕೆ ಹೋಗಿದೆ. ನಾಳೆನೇ ಇರುತ್ತೆ. NSS ಸ್ಪೆಷಲ್ ಕೋಟಾಗಳು ಅದು ಇದು ಏನೇನೋ ಇರುತ್ತಲ್ಲ, ಮಾಮೂಲಿ ಥರನೇ ಇರುತ್ತೆ. ನಿಮ್ಗೆ ಏನೇನಿತ್ತು ಅದೇ ಇರುತ್ತೆ. ಆಯಿತಾ, ಇವತ್ತು ಇದಾಗಿರೋರು ನಾಡಿದ್ದು ಹೋಗಬೇಕು ಅಂತ ಇನ್ಫಾರ್ಮೇಷನ್ ಬಂದಿರೋದು ಸೋಮವಾರ, ಬಟ್ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡಿ ಹೇಳೋ ಅಷ್ಟು ಈಗೇನು ಎನರ್ಜಿ ಅಂತಲ್ಲ, ಅದು ನನ್ನಲ್ಲಿ ಇಲ್ಲ. ಆಯಿತು, ನಾನಿವತ್ತು ಹುಷಾರಿಲ್ದಿರೋ ಕಾರಣ ಅರ್ಧ ದಿನ ರಜೆ ತಗೊಂಡು ಗಂಗೋತ್ರಿ ಮುಂದೆನೇ ಹೋಗೋಣ ಅಂತ ಬಂದೆ. ಆಯಿತು, 1-2 ರೌಂಡ್ ಮಾತಾಡ್ಸ್ಕೊಂಡು ಹೋಗೋಣ. ಇಷ್ಟು ದಿನ ಜೊತೆಲಿದ್ದು ಇವಾಗ ಕೈ ಬಿಟ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಎಲ್ಲ ಡಿಪಾರ್ಟ್ಮೆಂಟ್ ಹತ್ರನೂ ಹೊಡ್ದೆ. ಕನ್ನಡ ಫಸ್ಟ್ ಹೋದೆ, ಸುಮಾರು ಜನ ಬಂದು ಮಾತಾಡ್ಸಿದ್ರು, ಖುಷಿ ಆಯಿತು. ಫೀಸ್ ಕಟ್ಟಿಸ್ಕೋತಾ ಇಲ್ಲ ಅಂತ ಹೇಳಿದ್ರು. ಸರಿ ಆಯಿತು, ಕಟ್ಟೋಣ ಬಿಡಿ ಅಂತ ಅಂದ್ಬಿಟ್ಟು ಅದಾದಮೇಲೆ ಇನ್ನೊಂದು 2 ಡಿಪಾರ್ಟ್ಮೆಂಟ್ ಹತ್ರಕ್ಕೆ ಹೋದೆ. ಅಲ್ಲೂ ಫೀಸ್ ಕಟ್ಕೋತಾಯಿಲ್ಲ. ನನಗೆ ತುಂಬ ಬೇಜಾರಾಗಿದ್ದು MCOM ಡಿಪಾರ್ಟ್ಮೆಂಟ್ ಹತ್ರ ಹೋದೆ. MCOM ಡಿಪಾರ್ಟ್ಮೆಂಟ್ ಹತ್ರ ಹೋದಾಗ ನಾನು ಸುಮಾರು 3 ಗಂಟೆ. ಊಟ ಮಾಡಿದ್ರಪ್ಪ ಎಲ್ಲರೂ ಅಂತ ಕೇಳಿದೆ. ಊಟ ಕೆಲವ್ರು ಮಾಡಿದ್ದೀನಿ ಅಂದರು, ಕೆಲವ್ರು ಮಾಡಿಲ್ಲ ಅಂದರು. ಸರಿ ಆಯಿತು, ಊಟ ಮಾಡ್ಕೊಳ್ಳಿ. ಎಷ್ಟೊತ್ತಾಯಿತು, ಇನ್ನೇನು ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರೆ, ಇನ್ನೂ ಒಬ್ರದ್ದು ಆಗಿಲ್ಲ ಅಂದರು. ಒಬ್ರದ್ದು ಆಗಿಲ್ಲ, ಹೆಣ್ಮಕ್ಳು ಬಂದು ಹೇಳಿದ್ರು ಒಬ್ರದ್ದು ಆಗಿಲ್ಲ. ಏನು ಮಾಡ್ತೀರಾ ಅಂತ ಕೇಳಿಕೆ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ನೀವು ನೋಡಬೇಕಿತ್ತು. ಅಣ್ಣ ರಾತ್ರಿ 12 ಗಂಟೆ ಆದರೂ ಸರಿ ಇವತ್ತೇ ಮುಗಿಸ್ತಾರಂತೆ ಅಂತಂದರು. ನಿಮ್ಮ ಅಪ್ಪ ಅಮ್ಮನ ಜೊತೆ ಬಂದಿದ್ದೀರಾ ಅಂತ ಕೇಳಿದೆ. ನಮ್ಮ ಅಪ್ಪ ಅಮ್ಮ ಯಾರೂ ಬಂದಿಲ್ಲ ಅಣ್ಣ, ಡೈರೆಕ್ಟ್ ನಾವೇ ಬಂದಿರೋದು. ಈ ಥರ ಅಡ್ಮಿಷನ್ 12 ಗಂಟೆ ಆದರೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ತುಂಬ ಬೇಜಾರಾಯಿತು. ಹೋಗಿ ಒಂದ್ಸಲಿ ಕೇಳಿ, ನಿಮ್ಮನೆ ಹೆಣ್ಮಕ್ಳು ಅಡ್ಮಿಷನ್ಗೆ ಹೋದಾಗಲೂ ಇದೇ ಥರ ಮಾಡ್ತೀರಾ ಅಂತ ಹೇಳಿದೆ. ಅಣ್ಣ ಹಂಗೆಲ್ಲ ನಾವೆಲ್ಲ ಹೇಳೋಕ್ಕಾಗಲ್ಲ ಅಂದರು. ಸರಿ ಆಯಿತು ಅಂತ ಬೇರೆ ಡಿಪಾರ್ಟ್ಮೆಂಟ್ಗಳನ್ನೂ ನೋಡಿದಾಗ ಯಾವುದೂ ಅಡ್ಮಿಷನ್ ಆಗಿಲ್ಲ. ಅದು ಸೋಮವಾರ ಕ್ಯಾನ್ಸಲ್ ಆಗಿದೆ ಅಂತಂದರೆ ಅದ್ರ ಬಗ್ಗೆ ನನಗೆ ಕನ್ಫರ್ಮ್ ಮಾಹಿತಿ ಇಲ್ಲ. ನಾಳೆ ಯಾವುದಿರುತ್ತೋ ನಾಳೆ ಅದಿದ್ದೇ ಇರುತ್ತೆ. ನೀವು ಹೋಗಿ ನಿಮ್ಮ ಪಾಡಿಗೆ ಅಡ್ಮಿಷನ್ ಆಗಿ. ಆಯಿತಾ, ಅದಾದಮೇಲೆ ಸುಮಾರು ಜನಕ್ಕೆ ನಂದು ಲೀಸ್ಟ್ ಬಂದಿಲ್ಲ. ಕ್ಯಾಶುವಲ್ ರೌಂಡ್ ಅಂದರು ಅಂತ ಕೇಳ್ತಾ ಇದ್ದೀರಾ. ಕ್ಯಾಶುವಲ್ ರೌಂಡ್ ಅಂದರೆ ಆಯಿತಾ, ಉಳಿದಿರೋ ಸೀಟ್ಗಳಿರುತ್ತಲ್ಲ, ಡಿಪಾರ್ಟ್ಮೆಂಟ್ ಎಲ್ಲ ಅಡ್ಮಿಷನ್ ಆಗಿ ಅದನ್ನು ಕ್ಯಾಶುವಲ್ ರೌಂಡ್ ಸೀಟ್ಸ್ ಅಂತ ಅನೌನ್ಸ್ ಮಾಡ್ತಾರೆ. ಅದಕ್ಕೆ ನಿಮ್ಮ CET ಮಾರ್ಕ್ಸ್ ಎಲ್ಲ ಸೇರಿ ಯಾರು ಮೇಲ್ಗಡೆ ಇರ್ತೀರೋ ಅವ್ರಿಗೆ ಅಡ್ಮಿಷನ್ ಕೊಡ್ತಾರೆ. ಅದಾದಮೇಲೆ B ಸ್ಕೀಮ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಿಮ್ಮ CET ಮಾರ್ಕ್ಸ್ ಏನೂ ಲೆಕ್ಕಕ್ಕಿಲ್ಲ. ನೀವು ಡಿಗ್ರಿಲಿ ಎಷ್ಟು ಮಾರ್ಕ್ಸ್ ತೆಗೆದಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರಿನಾ, ಇಷ್ಟು ಇವತ್ತಿನ ಅಪ್ಡೇಟ್. ಆಯಿತಾ, ಅದೇ ಬೇಜಾರಾಯಿತು. ಸುಮಾರು ಜನ ಕೇಳಿದಾಗ UUCMS ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಅಂದರೆ, ಇವತ್ತು UUCMS ಅಂತ ಒಂದು ವೆಬ್ಸೈಟ್ ಇರುತ್ತೆ, ಅದರಲ್ಲಿ ನಿಮ್ಮ ಅಡ್ಮಿಷನ್ ಆಗಬೇಕು. ಬಟ್ ಆಗಲಿಲ್ಲ, ಯಾಕಂದರೆ ಅದು ಸರ್ವರ್ ಬಿಸಿ. ಅಲ್ಲ, ವರ್ಷನೂ ಅದೇ ತೊಂದರೆ ಆಗ್ತಾ ಇದೆ ಅಂದರೆ ನಿಮ್ಗಳಿಗೆ ಸರಿ ಮಾಡೋಕ್ಕಾಗಲ್ವಾ ಅಂತ ಮೈಸೂರು ಯೂನಿವರ್ಸಿಟಿ ನಾವು ಪ್ರಶ್ನೆ ಮಾಡಬೇಕು. ಆಯಿತಾ, ಮೈಸೂರು ಯೂನಿವರ್ಸಿಟಿ ಎಂಥ ದೊಡ್ಡ ಯೂನಿವರ್ಸಿಟಿ, ಕರ್ನಾಟಕದಲ್ಲಿ ಮೊದಲು ಸ್ಥಾಪನೆ ಆದ ಯೂನಿವರ್ಸಿಟಿ ಅದು. ಆಯಿತಾ, ಅದಾದಮೇಲೆ ಇಂಡಿಯಾದಲ್ಲೂ ಅತಿ ಬೇಗ ಸ್ಟಾರ್ಟ್ ಆದಂಥ ಯೂನಿವರ್ಸಿಟಿ. ಆಯಿತಾ, ರಾಜರು ಎಲ್ಲ ಅದಕ್ಕೆ ಅಮೌಂಟ್ ಹಾಕಿ ಮಾಡಿರುವಂಥ ಯೂನಿವರ್ಸಿಟಿ. ಮಹಾರಾಜ ಕಾಲೇಜೆಲ್ಲ ಇತ್ತು. ಆಯಿತಾ, ಅದಾದಮೇಲೆ ಕುವೆಂಪು ಅವ್ರನ್ನ ನೆನೆಸ್ಕೊಬೇಕು, ಅಷ್ಟು ದೊಡ್ಡ ಯೂನಿವರ್ಸಿಟಿ ಕಟ್ಟಿದ್ರು ಮಹಾರಾಜ ಕಾಲೇಜಿಂದ. ಇಡೀ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಯೂನಿವರ್ಸಿಟಿ ಎಲ್ಲೂ ಇರಲಿಲ್ಲ. ಇದನ್ನು ನೋಡ್ಕೊಂಡು ಹೋಗಿ ಈಗ ಯೂನಿವರ್ಸಿಟಿ ಮಾಡಬೇಕು ಅಂತ ಸುಮಾರು ಜನ ಅಂದ್ಕೊಂಡು ಈ ಥರ ಯೂನಿವರ್ಸಿಟಿ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅತಿ ಹೆಚ್ಚು ಜನ ಬಂದು ಅಡ್ಮಿಷನ್ ಆಗಬೇಕು ಅಂತ ಬಯಸುವಂಥ ಕರ್ನಾಟಕದ ಯಾವುದಾದ್ರೂ ಯೂನಿವರ್ಸಿಟಿ ಇದ್ದರೆ ಅದು ಮೈಸೂರು ಯೂನಿವರ್ಸಿಟಿ. ಅತಿ ಹೆಚ್ಚು ಔಟ್ಪುಟ್ ಬರ್ತಾ ಇದ್ದಿದ್ದು ಮೈಸೂರು ಯೂನಿವರ್ಸಿಟಿ. ಆಯಿತಾ, ಅಂಥದ್ರಲ್ಲಿ ನೀವುಗಳು ಮೈಸೂರು ಯೂನಿವರ್ಸಿಟಿನ ಇಷ್ಟ ಬಂದಂಗೆ ಮಾತಾಡ್ತಿದ್ರೆ, ಆ ಮೇಲ್ಗಡೆ ಸುಮಾರು ಜನ, ಎಷ್ಟು ರಾಷ್ಟ್ರಕವಿಯಿಂದ ಹಿಡಿದು ಸುಮಾರು ಜನ ಕವಿಗಳು ಹೋಗಿರುವಂಥ ಜಾಗ ಅದು. ಮತ್ತು ಸುಮಾರು ದೊಡ್ಡ ವಿದ್ವಾಂಸರು ಹೋಗಿರೋ ಜಾಗ. ಅಂಥದಕ್ಕೆ ನೀವು 11 ಗಂಟೆ 12 ಗಂಟೆ ಆದರೂ ಹೆಣ್ಮಕ್ಳು ಇಲ್ಲೇ ಇರಬೇಕು ಅಂತಂದರೆ ಯಾವನಿಗಾದರೂ ಬೇಜಾರಾಗೇ ಆಗುತ್ತೆ. ಆಯಿತಾ, ಆಯಿತು. ನಾನು ಹೇಳ್ದಂಗೆ ನಾನು ಬರೋ ಅಷ್ಟೊತ್ತಿಗೆ ನಂದು 3,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿತ್ತು. ಆಯಿತಾ, ಏನಾದ್ರು ಒಂದು ಸ್ವಲ್ಪ ಮುಂದೆ ಹೋಗೋಣ, ದೊಡ್ಡದಾಗಲ್ಲದೆ ಇದ್ರೂ ಚಿಕ್ಕದಾಗಿ ಅಂತ. ನಾಳೆ ನಿಮ್ಮೆಲ್ಲರಿಗೂ ಒಂದು ಪುಟ್ಟ
ಏನೋ ಡಿಫ್ರೆನ್ಸ್ ಇರುತ್ತೆ ಇನ್ಮೇಲಿಂದ ವೀಡಿಯೋದಲ್ಲಿ, ಆಯಿತಾ? ಅದನ್ನ ನಾಳೆ ನೋಡೋಣ. ಯಾರೂ ತಲೆ ಕೆಡಿಸ್ಕೊಂಬೇಡಿ, ಆರಾಮಾಗಿ ಊಟ ಮಾಡಿ ಮಲ್ಕೊಳ್ಳಿ. ಅಡ್ಮಿಷನ್ ಆಗಬೇಕು ಅಂದಿದ್ರೆ ಆಗುತ್ತೆ, ಇಲ್ಲಾಂದ್ರೆ ಅದಕ್ಕಿಂತ ಚೆನ್ನಾಗಿರೋ ಯೂನಿವರ್ಸಿಟಿ ಸಿಗುತ್ತೆ. ಮತ್ತು ಯಾರೂ ತಲೆ ಕೆಡಿಸ್ಕೊಂಬಿಡಿ. ಇದೇ ರೀತಿ ಅಪ್ಡೇಟ್ಸ್ಗಳಿಗೆ ನಮ್ಮ ವಿದ್ಯೋಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.